ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಸೈಟ್ಸ್ 21 ಇಂಟು ಆಫನ್ ಹರ್ಡ್ ಲೆಸ್ ನೋನ್ ಥಿಂಗ್ಸ್. ಇವತ್ತಿನ ಕಾನ್ಸೆಪ್ಟ್ ಸ್ಪೆಷಲಿ ಟು 5th ಸೆಮಿಸ್ಟರ್ Bcom ಸ್ಟೂಡೆಂಟ್ಸ್ IT1 ಇನ್ಕಮ್ ಟ್ಯಾಕ್ಸ್ 1 ಅನ್ನೋ ಒಂದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್, ದಿಸ್ ಇಸ್ ದ ಫಸ್ಟ್ ಚಾಪ್ಟರ್. ಫಸ್ಟು ಟ್ಯಾಕ್ಸ್ ಅಂದರೆ ಏನು, ದ ಜನರಲ್ ಡೆಫಿನಿಷನ್ ಆಫ್ ಟ್ಯಾಕ್ಸ್. ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಎವ್ರಿ ಸಿಟಿಸನ್ in order to public expenditure of government without expecting returns. So Indian citizens pratiyobbrunu saha they are contributing some amount of money out of the income they earn under certain conditions which apply to their earned income. So ee ರೀತಿ ಕಾಂಟ್ರಿಬ್ಯೂಷನ್ ಮಾಡುವಂಥದ್ದನ್ನು ಟ್ಯಾಕ್ಸ್ ಅಂತ ಕರೀತಾರೆ. ಗೌರ್ಮೆಂಟ್ ಈ ಒಂದು ಟ್ಯಾಕ್ಸ್ ಕಲೆಕ್ಟ್ ಆಗಿರೋಂಥ ಅಮೌಂಟನ್ನು ದೇ ಯೂಸ್ ಇಟ್ ಫಾರ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು. ಈ ರೀತಿ ಕಲೆಕ್ಟ್ ಆಗಿರುವಂತಹ ಟ್ಯಾಕ್ಸನ್ನು ಗೌರ್ಮೆಂಟ್ ಯೂಸ್ ಮಾಡುತ್ತೆ ಓನ್ಲಿ ಫಾರ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೊ ಟೈಪ್ಸ್ ಆಫ್ ಟ್ಯಾಕ್ಸ್ ಅಂತ ಬಂದಾಗ ದೇರ್ ಆರ್ 2 ಟೈಪ್ಸ್ ಆಫ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸಲ್ಲಿ 2 ಟ್ಯಾಕ್ಸ್ ಇದ್ದಾವೆ ಆ್ಯಸ್ ಪರ್ ದ ಸಿಲೆಬಸ್: ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ವೆಲ್ತ್ ಟ್ಯಾಕ್ಸ್. ಕೆನಾಟ್ ಶಿಫ್ಟ್ ಆರ್ ಟ್ರಾನ್ಸ್ಫರ್ ದ ಟ್ಯಾಕ್ಸ್ ಬರ್ಡನ್ ಟು ಅದರ್ ಪರ್ಸನ್. ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇಟ್ ಈಸ್ ವೆರಿ ಸಿಂಪಲ್ ದಟ್ ಆ ಒಂದು ಟ್ಯಾಕ್ಸ್ ಬರ್ಡನನ್ನು ಬೇರೆ ಯಾರಿಗೂ ಸಹ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪರ್ಸನ್ನೇ ಯಾರು ಇನ್ಕಮ್ನ ಅರ್ನ್ ಮಾಡ್ತಿದ್ದಾರಲ್ಲ ಅವರೇ ಆ ಒಂದು ಅಮೌಂಟ್ ಆಫ್ ಮನಿ ಅಥವಾ ಟ್ಯಾಕ್ಸ್ನ ಬೇರ್ ಮಾಡಬೇಕಾಗತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಟ್ಯಾಕ್ಸ್. ಗೌರ್ಮೆಂಟು ಒಬ್ಬ ವ್ಯಕ್ತಿ ಮೇಲೆ ಡೈರೆಕ್ಟಾಗಿ ಟ್ಯಾಕ್ಸ್ನ ಲೆವಿ ಮಾಡುವಂಥದ್ದನ್ನು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಸೆಕೆಂಡ್ ಟೈಪ್ ಆಫ್ ಟ್ಯಾಕ್ಸ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್. Sales tax, custom duty and many more other types of taxes like entertainment tax and all these things come under indirect tax. Illi indirect tax ಅಲ್ಲಿ ಏನಾಗುತ್ತೆ, one person can shift or transfer the tax burden to other person. ಒಬ್ಬ ವ್ಯಕ್ತಿ ಅವನ ಮೇಲಿರುವಂತಹ ಟ್ಯಾಕ್ಸ್ ಬರ್ಡನನ್ನು ಇನ್ನೊಂದು ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಬಹುದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್, ಇವಾಗ ಟ್ಯಾಕ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಆ್ಯಂಡ್ ಈವನ್ ಟೈಪ್ಸ್ ಆಫ್ ಟ್ಯಾಕ್ಸ್ ಗೊತ್ತಿದೆ. ಇವಾಗ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮುಂಚೆನೇ ನಾವು ಓದ್ದಂಗೆ ಡಿರೆಕ್ಟ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸು ಸಹ ಒಂದು. ಸೊ ಇನ್ಕಮ್ ಟ್ಯಾಕ್ಸ್ ಇಸ್ ಬೇಸಿಕಲಿ ಅ ಡಿರೆಕ್ಟ್ ಟ್ಯಾಕ್ಸ್ ವಿಚ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. ದ ಬರ್ಡನ್ ಆಫ್ ಪೇಯಿಂಗ್ ದ ಟ್ಯಾಕ್ಸ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ ಟು ಅದರ್ ಪರ್ಸನ್. ಸೊ ದಿಸ್ ಈಸ್ ದ ಬೇಸಿಕ್ ಆಫ್ ಇನ್ಕಮ್ ಟ್ಯಾಕ್ಸ್. ಟ್ಯಾಕ್ಸ್ ಲೆವಿಡ್ ಆನ್ ಇಂಡಿವಿಜುವಲ್ಸ್ ಇನ್ಕಮ್. ಒಬ್ಬ ವ್ಯಕ್ತಿ ಅವನು ಅರ್ನ್ ಮಾಡ್ತಾ ಇರೋವಂತಹ ಇನ್ಕಮ್ ಮೇಲೆ ಅವನಿಗೆ ಗೌರ್ಮೆಂಟ್ ಲೆವಿ ಮಾಡುವಂತಹ ಟ್ಯಾಕ್ಸ್ನ ಏನಂತ ಕರೀತಾರೆ, ಇನ್ಕಮ್ ಟ್ಯಾಕ್ಸ್ ಅಂತ ಕರೀತಾರೆ. ಸೊ ಡ್ಯೂರಿಂಗ್ ಫಿನಾನ್ಷಿಯಲ್ ಇಯರ್, ಸೊ IT ಫೈಲ್ ಯಾವಾಗ ಮಾಡಬೇಕು ಆ ಒಬ್ಬ ಇಂಡಿವಿಜುವಲ್ ಅಂತಂದರೆ ಇನ್ ದಟ್ ಅಸೆಸ್ಮೆಂಟ್ ಇಯರ್ ಆರ್ ದಟ್ ಪರ್ಟಿಕ್ಯುಲರ್ ಫಿನಾನ್ಷಿಯಲ್ ಇಯರ್ ಪ್ರತಿಯೊಂದು ವರ್ಷವೂ ಸಹ ಅವನು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಸೊ ಅಸೆಸ್ಸಿ ಅಂದರೆ ಯಾರು ಅಂತ ಸೆಕ್ಷನ್ 2 of 7ನಲ್ಲಿ we will find the definition of assessee. Assessee is nothing but a person who pays any tax for sum of money under the Income Tax Act. ಒಂದು ಸಮ್ ಆಫ್ ಮನಿನ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಏನೇ ಒಂದು ಟ್ಯಾಕ್ಸ್ನ ಒಬ್ಬ ಇಂಡಿವಿಜುವಲ್ ಪೇ ಮಾಡ್ದ ಅಂತಂದರೆ ಅವನನ್ನು ಅಸೆಸಿ ಅಂತ ಕರೀತಾರೆ. ಆ್ಯಂಡ್ ದಿಸ್ ಡೆಫಿನೇಷನ್ ಈಸ್ ಗಿವನ್ ಅಂಡರ್ ಸೆಕ್ಷನ್ 2 of 7. ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್. ಸೊ ಅಸೆಸ್ಮೆಂಟ್ ಅಂದರೆ ಏನು, ಇನ್ಕಮ್ ಟ್ಯಾಕ್ಸ್ ಯಾವ ಒಂದು ಪರ್ಟಿಕ್ಯುಲರ್ ಇಯರಲ್ಲಿ ಆ ಒಬ್ಬ ವ್ಯಕ್ತಿ ಪೇ ಮಾಡಿದ್ದಾನೆ, ದಟ್ ಈಸ್ ಕಾಲ್ಡ್ ಆಸ್ ಅಸೆಸ್ಮೆಂಟ್. ದ ಪರ್ಟಿಕ್ಯುಲರ್ ವರ್ಕ್ ಆಫ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ಇಸ್ ಕಾಲ್ಡ್ ಆಸ್ ಅಸೆಸ್ಮೆಂಟ್. ಈಗ ಇನ್ಕಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ಕಮ್ ಈಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2 of 24. ಇನ್ಕಮ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ಸ್, ಗೇನ್ಸ್, ಡಿವಿಡೆಂಡ್ಸ್, ಅಲೋವೆನ್ಸಸ್, ಕ್ಯಾಪಿಟಲ್ ಗೇನ್ಸ್, ಅದರ್ ರೆವಿನ್ಯೂಸ್, ಪ್ರಾವಿಡೆಂಟ್ ಫಂಡ್, ಲಾಟ್ರಿ, ಗ್ಯಾಮ್ಲಿಂಗ್ ಆರ್ ಹಾರ್ಸ್ ರೇಸ್. ನಾವು ಏನು ಗಳಿಸ್ತೀವಲ್ಲ ಅದನ್ನೇನಂತ ಕರೀತಾರೆ, ಇನ್ಕಮ್ ಅಂತ ಕರೀತಾರೆ, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ. ಸೊ ಕೀಪ್ ಇಟ್ ಸಿಂಪಲ್. ಸೊ ಗ್ರಾಸ್ ಟೋಟಲ್ ಇನ್ಕಮ್, GTI, ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಂತಹ ಪ್ರಾಬ್ಲಮ್ಸ್ ಇನ್ಕಮ್ ಟ್ಯಾಕ್ಸ್ IT1 ಅನ್ನೋ ಒಂದು ಕಾನ್ಸೆಪ್ಟಲ್ಲಿ, ಸಬ್ಜೆಕ್ಟಲ್ಲಿ ಮುಂದೆ ಇನ್ ಅಪ್ಕಮಿಂಗ್ ಚಾಪ್ಟರ್ಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ವಿ ಶುಡ್ ಆಲ್ಸೋ ನೋ ಸ್ಲ್ಯಾಬ್ ರೇಟ್ಸ್. 25 to 60 ಇಯರ್ಸ್ಗೆ ಯಾವ ರೀತಿ ಸ್ಲ್ಯಾಬ್ ರೇಟ್ಸ್ ಇದೆ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಆ್ಯಂಡ್ 60 to 80 ಇಯರ್ಸ್ ಆ್ಯಂಡ್ ಅಬೌವ್ 80 ಇಯರ್ಸ್ ಈ ರೀತಿ ಡಿಫ್ರೆಂಟ್ ಸ್ಲ್ಯಾಬ್ ರೇಟ್ಸ್ ಇದೆ ಬೇಸ್ಡ್ ಆನ್ ದ ಇನ್ಕಮ್, ಅಮೌಂಟ್ ಆಫ್ ಇನ್ಕಮ್ ವಿ ಅರ್ನ್. ಸೊ
ವೆನ್ ಇಟ್ ಕಮ್ಸ್ ಟು 25 to 60 years ಆಫ್ ಏಜ್, ಆ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪಲ್ಲಿ ಇರುವಂತಹ ಪರ್ಸನ್ಸ್ ಯಾವ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಇನ್ಕಮ್ ಅರ್ನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬೇಸಿಸ್ ಮೇಲೆ ಸರ್ಟೈನ್ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಇಸ್ ಲೆವಿಡ್. ಇನ್ಕಮ್ ಟ್ಯಾಕ್ಸ್ ಅಪ್ ಟು 2.5 lakh ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ನ ಕಟ್ಟೋ ಹಾಗಿಲ್ಲ. 25 yearsಯಿಂದ 60 years ಆ ಒಂದು ಏಜ್ ಗ್ರೂಪಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇನ್ಕಮ್ನ ಅರ್ನ್ ಮಾಡ್ತಿದ್ದಾನೆ ಅಂತಂದರೆ ಅಪ್ ಟು 2.5 lakhs ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್. ಫ್ರಮ್ 2.5 lakh to 5 lakh 5% ಇನ್ಕಮ್ ಟ್ಯಾಕ್ಸ್ನ ಅವನು ಕೊಡಬೇಕಾಗತ್ತೆ. ಫ್ರಮ್ 5 lakh to 10 lakh 20% ಇನ್ಕಮ್ ಟ್ಯಾಕ್ಸ್ ವಿಲ್ ಬಿ ಡಿಡಕ್ಟೆಡ್. ಆ್ಯಂಡ್ 10 lakh ಆ್ಯಂಡ್ ಅಬವ್ 10 ಲಕ್ಷಕ್ಕಿಂತ ಅವನೇನಾದರೂ ಅಥವಾ 10 ಲಕ್ಷ ಇನ್ಕಮ್ನ ಅವನು ಅರ್ನ್ ಮಾಡ್ತಿದ್ದಾನೆ ಅಂತಂದರೆ 30% ಇನ್ಕಮ್ ಟ್ಯಾಕ್ಸ್ನ ಅವನು ಕಟ್ಟಬೇಕಾಗುತ್ತೆ ಗೌರ್ಮೆಂಟ್ಗೆ. ಸೊ ನಾವು 60 to 80 years ಇರೋವಂತಹ ವ್ಯಕ್ತಿಗಳು ಇನ್ಕಮ್ ಅರ್ನ್ ಮಾಡ್ತಿದ್ದಾರೆ, ದೇ ಆರ್ ಅರ್ನಿಂಗ್ ಸಮ್ ಅಮೌಂಟ್ ಆಫ್ ಮನಿ ಅಂತ ಅಂದಾಗ ಅಪ್ ಟು 3 lakh ಅವ್ರಿಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಯಾವುದೇ ರೀತಿ ಟ್ಯಾಕ್ಸ್ನ ಪೇ ಮಾಡೋವಂತಹದ್ದು ಇರಲ್ಲ. 3 lakh to 5 lakh 5% ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. 5 lakh to 10 lakh 2%, 10 lakh ಆ್ಯಂಡ್ ಅಬವ್ 30%. ಸೊ ಅಬವ್ 80 years ಏಜ್ ಇರೋರು ಇನ್ಕಮ್ ಅರ್ನ್ ಮಾಡ್ತಿದ್ದಾರೆ ಅಂತಂದರೆ ಅಪ್ ಟು 5 lakh ಯಾವುದೇ ರೀತಿ ಟ್ಯಾಕ್ಸ್ ಲೆವಿ ಮಾಡೋದಿಲ್ಲ ಗೌರ್ಮೆಂಟ್. 5 lakh to 10 lakh 20% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 10 lakh ಆ್ಯಂಡ್ ಅಬವ್ 30% ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಬೇಸಿಕ್ ನೆಸೆಸಿಟೀಸ್, ಅಥವಾ ಇದೆಲ್ಲದೂ ಬೇಸಿಕ್ಸ್ ಆಗುತ್ತೆ ಸೊ ದಟ್ ವಿ ಕ್ಯಾನ್ ಸಾಲ್ವ್ ಮೋರ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅಂಡರ್ ದಿಸ್ ಸಬ್ಜೆಕ್ಟ್. ಸೊ ಬೇಸಿಕ್ಸು ಆ್ಯಂಡ್ ಥಿಯರೀಸ್, ವೆನ್ ವಿ ಆರ್ ಸ್ಟ್ರಾಂಗ್ ವಿತ್ ಥಿಯರೀಸ್ ಆ್ಯಂಡ್ ಬೇಸಿಕ್ಸ್, ಪ್ರಾಬ್ಲಮ್ಸ್ ಎಷ್ಟೇ ಕಷ್ಟ ಇದ್ರೂ ಸಹ ವಿ ಕ್ಯಾನ್ ಸಾಲ್ವ್ ದೆಮ್ ವೆರಿ ಈಸಿಲಿ. ಎಜುಕೇಷನ್ ಸೆಸ್ 4%, ಸರ್ಚಾರ್ಜ್ 5 lakhಗಿಂತ ಜಾಸ್ತಿ ಇತ್ತು ಅಂತಂದರೆ 10%, 1 crore ಜಾಸ್ತಿ ಇತ್ತು ಅಂತಂದರೆ ಇನ್ಕಮ್ 15% ಸರ್ಚಾರ್ಜ್ನ ಪೇ ಮಾಡಬೇಕಾಗುತ್ತೆ. 2 crore ಜಾಸ್ತಿ ಇತ್ತು ಇನ್ಕಮ್ ಅಂದರೆ 25%, 5 crore ಆ್ಯಂಡ್ ಅಬವ್ 37%. These are some of the rules regarding payment of income tax. ಅಗ್ರಿಕಲ್ಚರ್ ಇನ್ಕಮ್ ಮತ್ತು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಬರುತ್ತೆ. ವಿ ವಿಲ್ ಡಿಸ್ಕಸ್ ದಿಸ್ ಇನ್ ದ ಸೆಕೆಂಡ್ ಚಾಪ್ಟರ್. ಇದರಲ್ಲಿ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ಅದರ್ ಸರ್ಟೈನ್ ಕ್ರೈಟೀರಿಯಾಸ್ ನಾವು ಕಲಿತಾ ಹೋಗ್ತೀವಿ. ಅಗ್ರಿಕಲ್ಚರ್ ಇನ್ಕಮ್ ಅಂದರೆ ವೆನ್ ಇಟ್ ಈಸ್ ಗೇನ್ಡ್ ಇನ್ ಇಂಡಿಯಾ, ಅಗ್ರಿಕಲ್ಚರ್ ಇನ್ಕಮ್ಗೆ ಎಕ್ಸೆಪ್ಷನ್ ಇದೆ. ನಾನ್ ಅಗ್ರಿಕಲ್ಚರ್ ಇನ್ಕಮ್ಗೆ ಯಾವುದೇ ರೀತಿ ಎಕ್ಸೆಪ್ಷನ್ಸ್ ಇರೋದಿಲ್ಲ. ಸರ್ಟೈನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಡೀಟೇಲ್ ಆಗಿ ಕಲಿತಾ ಹೋಗೋಣ. ಲಿಸ್ಟ್ ಆಫ್ ಎಕ್ಸೆಂಪ್ಷನ್ಸ್ ಅಂಡರ್ ಸೆಕ್ಷನ್ 10. ಇಲ್ಲಿ ಸೆಕ್ಷನ್ 10 ಕೆಳಗೆ ವಿ ಹ್ಯಾವ್ 13 ಸಬ್ಸೆಕ್ಷನ್ಸ್. ದ ಸೆಕ್ಷನ್ಸ್ ಆರ್ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ಸೆಕ್ಷನ್ 10 of 1 ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂತಂದರೆ ದ ನೇಚರ್ ಆಫ್ ಇನ್ಕಮ್ ಈಸ್ ಅಗ್ರಿಕಲ್ಚರಲ್ ಇನ್ಕಮ್. ಎಕ್ಸೆಂಪ್ಷನ್ಸ್ ಆಫ್ ಟ್ಯಾಕ್ಸ್ ಅಂತ ಬಂದಾಗ ಔಟ್ ಆಫ್ ಇಂಡಿಯಾ ಫುಲ್ಲಿ ಟ್ಯಾಕ್ಸಬಲ್ ಆನ್ ಇನ್ಕಮ್. ಇಂಡಿಯಾ ಬಿಟ್ಟು ಹೊರಗಡೆ ಏನಾದರೂ ಅಗ್ರಿಕಲ್ಚರಲ್ ಇನ್ಕಮ್ನ ಅರ್ನ್ ಮಾಡಿದರೆ ಒಬ್ಬ ಇಂಡಿವಿಜುವಲ್ ಅಂತಂದರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಆ ಒಂದು ಪರ್ಟಿಕ್ಯುಲರ್ ಇನ್ಕಮ್ ಮೇಲೆ IT ಚಾರ್ಜ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಯಾವುದೇ ರೀತಿ ಎಕ್ಸೆಂಪ್ಷನ್ ಸಿಗೋದಿಲ್ಲ. ಸೆಕ್ಷನ್ 10 of 2 ಅಮೌಂಟ್ ರಿಸೀವ್ಡ್ ಬೈ HUF, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಇದು ಫುಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಇದೆಲ್ಲದೂ ಸಹ ಮೆಮೊರೈಸ್ ಮಾಡಿ, ಇದೆಲ್ಲವುದು ಕಾನ್ಸೆಪ್ಟ್ಸ್ ನಿಮಗೆ ನೀಟಾಗಿ ಗೊತ್ತಿತ್ತು ಅಂತಂದರೆ ಮಾತ್ರ, ಕಾನ್ಸೆಪ್ಟ್ಸ್ ಕ್ಲಿಯರ್ ಇತ್ತು ಅಂತಂದಾಗ ಮಾತ್ರ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್. ಪ್ರಾಬ್ಲಮಲ್ಲಿ ಈ ರೀತಿ ಕೇಳ್ತಾರೆ, ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕೇಳ್ತಾರೆ ಅಥವಾ ಇನ್ಕಮ್ ರಿಸೀವ್ಡ್ ಬೈ HUF ಅಂತ ಕೇಳ್ತಾರೆ. ಸೊ ದಟ್ ಯು ಪೀಪಲ್ ಶುಡ್ ನೋ ಎಕ್ಸೆಂಪ್ಷನ್ ಇದೆಯಾ ಅಥವಾ ಇಲ್ವಾ ಅಂತ. ಸೊ ಎಕ್ಸೆಂಪ್ಷನ್ ಇತ್ತು ಅಂತಂದರೆ ಯು ವಿಲ್ ಬಿ ಶೋಯಿಂಗ್ ಇಟ್ ಆಸ್ ಎಕ್ಸೆಂಪ್ಟೆಡ್ ಇನ್ಕಮ್, ಇಲ್ಲಾಂದರೆ ನೀವು ಇನ್ಕಮ್ ಟ್ಯಾಕ್ಸ್ನ ಚಾರ್ಜ್ ಮಾಡ್ತೀರಾ. ಸೊ ಇಲ್ಲಿ ಮಿಸ್ಟೇಕ್ಸ್ ಆಯಿತು ಅಂತಂದರೆ, ಥಿಯರಿ ಕರೆಕ್ಟಾಗಿ ಗೊತ್ತಿಲ್ಲ ಅಂತಂದರೆ ಪ್ರಾಬಬಿಲಿಟಿ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ಈಸ್ ಹೈಯರ್ ವೆನ್ ಇಟ್ ಕಮ್ಸ್ ಟು ಎಕ್ಸಾಮಿನೇಷನ್. ಸೆಕ್ಷನ್ 2 of A, ಶೇರ್ ಆಫ್ ಪ್ರಾಫಿಟ್ಸ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಏನಾದರೂ ಪ್ರಾಫಿಟ್ಸ್ ಶೇರ್ ಆಯಿತು ಅಂತಂದಾಗ ಫುಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಇನ್ಕಮ್ಗೆ, ಇಂಡಿವಿಜುವಲ್ ಅರ್ನ್ ಮಾಡಿರೋಂಥ ಇನ್ಕಮ್ಗೆ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಲೆವಿ ಆಗೋದಿಲ್ಲ. ಸೆಕ್ಷನ್ 10 of 4 ಅಲ್ಲಿ ಇಂಟ್ರೆಸ್ಟ್ ಟು ನಾನ್ ರೆಸಿಡೆಂಟ್. ನಾನ್ ರೆಸಿಡೆಂಟ್ ಏನಾದರೂ ಇಂಟ್ರೆಸ್ಟ್ನ ಗೇನ್ ಮಾಡ್ತಿದ್ದಾರೆ ಅಂತಂದಾಗ ಫುಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ. 10 of 5 ಎಂಪ್ಲಾಯಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇನ್ ಇಂಡಿಯಾ. ವೆನ್ ಎಂಪ್ಲಾಯಿ ಟ್ರಾವೆಲ್ಸ್ ಆ್ಯಂಡ್ ಈ ಇನ್ಕರ್ಸ್ ಎಕ್ಸ್ಪೆನ್ಸಸ್, ಅಲ್ಲಿ
ಫುಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 10 ಆಫ್ 5 ಸಬ್ಸೆಕ್ಷನ್ 5. ಸೆಕ್ಷನ್ 10 ಆಫ್ 6 ರೆಮ್ಯುನರೇಷನ್ ದಟ್ ಈಸ್ ಆರ್ ಸ್ಯಾಲ್ರಿ remuneration or salary received by individual who is not resident of India. ಯಾವ ಒಂದು ವ್ಯಕ್ತಿ ಇಂಡಿಯನ್ ರೆಸಿಡೆಂಟ್ ಅಲ್ಲ, ನಾನ್ ರೆಸಿಡೆಂಟ್, ಅವನು ಸ್ಯಾಲ್ರಿನ ರಿಸೀವ್ ಮಾಡಿದ್ದಾನೆ, ರೆಮ್ಯುನರೇಷನ್ನ ರಿಸೀವ್ ಮಾಡಿದ್ದಾನೆ ಅಂತಂದಾಗ ಫುಲ್ಲಿ ಎಕ್ಸೆಂಪ್ಷನ್ ಇರುತ್ತೆ. ಸೆಕ್ಷನ್ 10 ಆಫ್ 7, ಸೆಕ್ಷನ್ 10 ಆಫ್ 10, 10A, 10AA, 10B, 10C ಮತ್ತು 12 ಇದೆಲ್ಲವುದೂ ಸಹ ಡೀಲ್ ಮಾಡುವಂಥದ್ದು ಇನ್ಕಮ್ ಫ್ರಮ್ ಸ್ಯಾಲ್ರಿ. ಬಿಕಾಸ್ ಇನ್ಕಮ್ ಏನೇ ಇತ್ತು ಅಂತಂದ್ರೂ ಸಹ ಈ ಒಂದು ಪರ್ಟಿಕ್ಯುಲರ್ ಸಬ್ಸೆಕ್ಷನ್ಸಲ್ಲಿ ಸೆಕ್ಷನ್ 10 ಕೆಳಗೆ ಬರುವಂತಹ ಸಬ್ಸೆಕ್ಷನ್ಸಲ್ಲಿ ಇಟ್ ಆಲ್ ಕಮ್ಸ್ ಅಂಡರ್ ಸ್ಯಾಲ್ರಿ ಬೇಸ್ಡ್ ಇನ್ಕಮ್. ಸೊ ಗ್ರ್ಯಾಚ್ಯುಟಿ, ಅಲೋಯನ್ಸಸ್ ಟು ಎಂಪ್ಲಾಯಿ ಸರ್ವಿಂಗ್ ಔಟ್ಸೈಡ್ ಇಂಡಿಯಾ, ಕಮ್ಯೂಟೆಡ್ ವ್ಯಾಲ್ಯೂಸ್ ಆಫ್ ಪರ್ಸನ್ ಇನ್ ಕೇಸ್ ಇಫ್ he receives commuted values, amount received as leave encashment on retirement, retrenchment compensation received by workmen, amount received on voluntary retirement, ಪೇಮೆಂಟ್ ಫ್ರಮ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ PF. ಈ ರೀತಿ ಅವನು ಯಾವುದೇ ಒಂದು ಇನ್ಕಮ್ನ ರಿಸೀವ್ ಮಾಡ್ದ ಅಂತಂದಾಗ ಇನ್ಕಮ್ ಫ್ರಮ್ ಸ್ಯಾಲ್ರಿ ಯಾವ ರೀತಿ ಟ್ರೀಟ್ ಮಾಡ್ತೀವಿ, ಯಾವ ರೀತಿ ಟ್ಯಾಕ್ಸ್ನ ಲೆವಿ ಮಾಡ್ತೀವಿ, ಒಬ್ಬ ವ್ಯಕ್ತಿ ಸ್ಯಾಲ್ರಿ ತೊಗೊತಾ ಇದ್ದಾನೆ ಅಂತಂದಾಗ ಆ ರೀತಿಯಲ್ಲೇ ನಾವು ಟ್ಯಾಕ್ಸ್ನ ಲೆವಿ ಮಾಡ್ತೀವಿ. ಸೊ ಈ ಒಂದು ಟೇಬಲ್ನೂ ಸಹ ನಾನು ದ ನೋಟ್ಸ್ ಜೊತೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ದಟ್ ಯು ಪೀಪಲ್ ಕ್ಯಾನ್ ರೆಫರ್ ಆ್ಯಂಡ್ ಇಟ್ ಗೆಟ್ಸ್ ಈಸಿಯರ್ to all you people. Last but not the least concept, characteristics of good tax system, principles of taxation ಅಥವಾ ಮೋರ್ ಪ್ರಿಸೈಸ್ಲಿ ಇದನ್ನೇನಂತ ಕರಿಬಹುದು, ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಕರೀತಾರೆ. ಈಕ್ವಿಟಬಲ್, ಕನ್ವೀನಿಯಂಟ್, ಸರ್ಟೈನ್, ಎಕನಾಮಿಕಲ್, ಫ್ಲೆಕ್ಸಿಬಿಲಿಟಿ, ಅಡಿಕ್ವೆಸಿ, ಡೈವರ್ಸಿಟಿ ಆ್ಯಂಡ್ ನ್ಯೂಟ್ರಾಸಿಟಿ. ಸೊ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಅದು ಅದ್ರ ಪ್ರಿನ್ಸಿಪಲ್ಸ್ ಏನಾಗಿರಬೇಕು ಅಥವಾ ಆ ಒಂದು ಟ್ಯಾಕ್ಸ್ ಸಿಸ್ಟಮ್ ಬೆಟರ್ ಇದೆ ಅಥವಾ ದಿಸ್ ಈಸ್ ದ ಬೆಸ್ಟ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಂತ ಯಾವಾಗ ಅದನ್ನು ಕರಿತೀವಿ ಅಂತಂದರೆ ಅದು ಈಕ್ವಿಟೇಬಲ್ ಇರಬೇಕು, ಕನ್ವೀನಿಯಂಟ್ ಇರಬೇಕು, ಸರ್ಟೈನ್ ಇರಬೇಕು, ಅನ್ಸರ್ಟೈನಿಟಿ ಯಾವುದೇ ರೀತಿ ಇರೋ ಹಾಗಿಲ್ಲ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಅಂತ ಬಂದಾಗ, ಆ್ಯಂಡ್ ಎಕನಾಮಿಕಲಿ ಬೆನಿಫಿಟ್ ಮಾಡಬೇಕು, ಎಕನಾಮಿಕಲ್ ಆಗಿರಬೇಕು, ಆ್ಯಂಡ್ ಇಟ್ ಶುಡ್ ಹ್ಯಾವ್ ಸಮ್ ಫ್ಲೆಕ್ಸಿಬಿಲಿಟಿ, ಅಡಿಕ್ವೆಸಿ, ಡೈವರ್ಸಿಫೈ ಆಗಿರಬೇಕು, ಆ್ಯಂಡ್ ಆಲ್ಸೋ ನ್ಯೂಟ್ರಾಸಿಟಿ. ದೀಸ್ ಆರ್ 8 ಇಂಪಾರ್ಟೆಂಟ್ ಕ್ಯಾನಾನ್ಸ್ ಆಫ್ ಟ್ಯಾಕ್ಸೇಷನ್. ಸೊ IT1 ಇನ್ಕಮ್ ಟ್ಯಾಕ್ಸ್ 1 ಫಸ್ಟ್ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪಾರ್ಟ್ 2 ಸೆಕೆಂಡ್ ಚಾಪ್ಟರ್ ಜೊತೆ ಡೀಲ್ ಮಾಡೋಣ. ಅಲ್ಲಿವರೆಗೂ ಪ್ರತಿಯೊಂದು ನೋಟ್ಸ್ನೂ ಮಾಡಿಕೊಂಡು ರೆಡಿಯಾಗಿರಿ. ಸೊ ಸೆಕೆಂಡ್ ಚಾಪ್ಟರ್ ನೋಟ್ಸ್ ಬರೆಯಲಿಕ್ಕೂ ಸಹ ಮೇಕ್ ಶೋರ್ ಯು ಗೈಸ್ ಕಮ್ ವಿತ್ ನೋಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಪಾರ್ಟ್ 2. ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸೈಟ್ಸ್ 21 ಇಂಟು ಆಫ್ ಅನ್ ಹರ್ಡ್ ಲೆಸ್ನ್.